ರೆವೆಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್ ಸಂಸ್ಥೆಯು ಮೆಡ್ಸ್ಕ್ವೇರ್ ಮೆಡಿಕಲ್ ಹಾಗೂ ವೈದ್ಯಕೀಯ ಸೇವೆ ನೀಡುತ್ತಿದ್ದು, ಇದರ ಅಂಗವಾಗಿ ಕಾರವಾರದಲ್ಲಿ ಆಯುರ್ವೇದ ಆಸ್ಪತ್ರೆ ಉದ್ಘಾಟನೆ ಮಾರ್ಚ್ 21ರಂದು ನಡೆಯಲಿದೆ ಎಂದು ಸಂಸ್ಥೆಯ ಡಾಕ್ಟರ್ ಜಿತೇಂದ್ರ ಶೆಟ್ಟಿ ತಿಳಿಸಿದರು. ನಗರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ರೆವೆಂಟೋ ಲೈಫ್ ಸೈನ್ಸ್ ಅನ್ನು 2004ರಲ್ಲಿ 8 ಉದ್ಯೋಗಿಗಳ ತಂಡದೊಂದಿಗೆ ಸ್ಥಾಪಿಸಲಾಯಿತು ಮತ್ತು ನಂತರ 350 ಉದ್ಯೋಗಿಗಳಿಗೆ ಬೆಳೆದಿದೆ. ಇಂದು ಕಂಪನಿಯು 15,000ಕ್ಕೂ ಹೆಚ್ಚು ವೈದ್ಯರೊಂದಿಗೆ ಸಹಕರಿಸುತ್ತದೆ ಮತ್ತು 6 ಅಂತಾರಾಷ್ಟ್ರೀಯ ದೇಶಗಳಿಗೆ ಉತ್ಪನ್ನಗಳನ್ನು ರಫ್ತು ಮಾಡುತ್ತದೆ ಎಂದ ಅವರು, ಮೆಡ್ಸ್ಕ್ವೇರ್ ಎಂಬ ಹೊಸ ರೀತಿಯ ವೈದ್ಯಕೀಯ ವ್ಯವಸ್ಥೆ ನಿರ್ಮಾಣಕ್ಕೆ ಮುಂದಾಗಿದ್ದು, ಕ್ಲಿನಿಕ್ ಜೊತೆಗೆ ಫಾರ್ಮಸಿ ನಿರ್ಮಾಣ, ಆಯುರ್ವೇದ ಔಷಧಗಳ ಲಭ್ಯತೆಯೊಂದಿಗೆ 24x7 ಉಚಿತ ವೈದ್ಯರ ಸಮಾಲೋಚನೆಗಳನ್ನು ನೀಡಲಾಗುತ್ತದೆ. ಮುಂದಿನ 3 ವರ್ಷಗಳಲ್ಲಿ 100ಕ್ಕೂ ಹೆಚ್ಚು ನಗರಗಳಲ್ಲಿ ಚಿಕಿತ್ಸಾಲಯಗಳನ್ನು ಹೊಂದಿರುವ ಆಸ್ಪತ್ರೆಗಳು ಔಷಧಾಲಯಗಳನ್ನು ಸ್ಥಾಪಿಸುವ ಗುರಿಯನ್ನ ಮೆಡ್ಸ್ಕ್ವೇರ್ ಹೊಂದಿದೆ. ಉಡುಪಿಯಲ್ಲಿ ಕ್ಲಿನಿಕ್ನೊಂದಿಗೆ ಮೊದಲ ಮೆಡ್ಸ್ಕೇರ್ ಫಾರ್ಮಸಿ ಈಗಾಗಲೇ ಕಾರ್ಯನಿರ್ವಹಿಸುತ್ತಿದ್ದು, 24x7 ವೈದ್ಯರ ಲಭ್ಯತೆ ಮತ್ತು ಉಚಿತ ಸಮಾಲೋಚನೆಗಳನ್ನು ನೀಡುತ್ತದೆ ಎಂದರು. ಕಾರವಾರದ ಮುರಳೀಧರ ಮಠ ರಸ್ತೆಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಮೆಡ್ಸ್ಕ್ವೇರ್ ಉದ್ಘಾಟನೆ ಮಾರ್ಚ್ 21ರಂದು ಬೆಳಿಗ್ಗೆ 10 ಗಂಟೆಗೆ ನಡೆಯಲಿದೆ. ಶಾಸಕ ಸತೀಶ್ ಸೈಲ್ ಉದ್ಘಾಟಿಸುವರು. ಎಂಎಲ್ಸಿ ಗಣಪತಿ ಉಳ್ವೇಕರ್, ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಡಿಎಚ್ಒ ಡಾಕ್ಟರ್ ನೀರಜ್, ಪ್ರಕೃತಿ ಗ್ರೂಪ್ನ ಚೇರ್ಮನ್ ಎಂಆರ್ ಶೆಟ್ಟಿ ಉಪಸ್ಥಿತರಿರುವರು ಎಂದರು. ಸರ್ಟಿಫಿಕೇಟ್ ಕಂಪನಿ ಅದು ಆಲ್ ಓವರ್ ಇಂಡಿಯಾದಲ್ಲಿ ಕೇವಲ ಒಂದು 35 ಆಯುರ್ವೇದ ಕಂಪನಿಗಳಿಗೆ WHO ಕೊಟ್ಟಿದ್ದಾರೆ. GMP ಎಲ್ಲ ಕಂಪನಿ ಎಲ್ಲರಿಗೂ ಇರುತ್ತೆ. ಅದು WHO ಒಂದು ವಿಶೇಷವಾದಂಥ ಒಂದು ಸರ್ಟಿಫಿಕೇಶನ್, ಕ್ವಾಲಿಟಿ ಮತ್ತು ಪ್ರೊಸೀಜರ್ಸನ್ನು ಯಾರು ಪರ್ಫೆಕ್ಟಾಗಿ ಫಾಲೋ ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟಿಂದ ಸಿಗುತ್ತೆ. ಕರ್ನಾಟಕದಲ್ಲಿ ಕೇವಲ 3 ಕಂಪನಿ WHO ಇದೆ. ಒಂದು ನಮ್ಮದು ರೆವೆಂಟೋ ಲೈಫ್ ಸೈನ್ಸ್ ಪ್ರೈವೇಟ್ ಲಿಮಿಟೆಡ್, ಇನ್ನೊಂದು ಹಿಮಾಲಯ, ಇನ್ನೊಂದು ಡೋಸೆನ್ ಫಾರ್ಮಾ ಅಂತ ಹಾವೇರಿ. ಸೊ ಇಲ್ಲಿನ ಇದಲ್ಲದೆ ನಮ್ಮದು ಅಂಗಸಂಸ್ಥೆಗಳಾದ ಸನ್ಯಾಕ್ಸ್ ಶ್ರೀವೇದ ಅಂತ ಆಯುರ್ವೇದ ಅಂಗಸಂಸ್ಥೆಗಳು ಕೂಡ ಇದ್ದಾವೆ. ಬಟ್ ನಮಗೆ ಒಂದು ಡ್ರೀಮ್ ಇದೆ. ನಾವು ಇದ್ದಿದ್ದು ಸೋಷಿಯಲ್ ಸರ್ವಿಸ್, ಯಾಕಂದರೆ ಇಟ್ಸ್ ಎ ಸರ್ವಿಸ್ ಸೆಕ್ಟರ್, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿ ಕೆಲಸ ಮಾಡುವಂಥವ್ರು. ಹಾಗಾಗಿ ನನ್ನ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಂದರೆ ಮೆಡ್ಸ್ಕ್ವೇರ್ ಅಂತ ಇನ್ನೊಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಬೇಕು ಅಂತ ಸುಮಾರು 2 ವರ್ಷದಿಂದ ನಾನು ಅದರ ಹಿಂದುಗಡೆಗೆ ಕೆಲಸ ಮಾಡ್ತಾ ಇದ್ದೆ. ಈ ಮೆಡ್ಸ್ಕ್ವೇರ್ ಅಂದರೆ ಏನಂದರೆ, ಮೆಡ್ ಅಂದರೆ ನಿಮ್ಗೆ ಗೊತ್ತಿದೆ ಮೆಡಿಸಿನ್, ಸ್ಕ್ವೇರ್ ಅಂದರೆ ಆ ಒಂದು ಸ್ಕ್ವೇರ್ ಒಳಗಡೆಗೆ ಎಲ್ಲ ಮೆಡಿಸಿನ್ ಸಿಕ್ಕಾಡಲ್ಲಿ ನೋಡ್ಬೋದು. ಕ್ಯಾಪ್ಸೂಲ್ ಮತ್ತು ಸ್ಕ್ವೇರ್ ಎರಡನ್ನು ಸೇರಿಸಿ ನಾವು ಆ ಲೋಗೋವನ್ನು ಮಾಡಿದ್ದೀವಿ. ಈ ಫಾರ್ಮಸಿ ಆ್ಯಂಡ್ ಕ್ಲಿನಿಕ್ ಅಂತ, ಇನ್ನೊಂದು ಮೆಡ್ಸ್ಕ್ವೇರ್ ಹಾಸ್ಪಿಟಲ್ಸ್ ಅಂತ. ಈ ಫಾರ್ಮಸಿ ಆ್ಯಂಡ್ ಕ್ಲಿನಿಕ್ ಅಂದರೆ ಮೆಡಿಕಲ್ ಶಾಪ್ ಇರುತ್ತೆ, ಜೊತೆಯಲ್ಲಿ ಅದಕ್ಕೆ ಅಟ್ಯಾಚ್ ಆಗಿ ಆಯುರ್ವೇದಿಕ್ ಕ್ವಾಲಿಫೈಡ್ MD ಆಯುರ್ವೇದಿಕ್ ಡಾಕ್ಟರ್ಸಲ್ಲಿ ಕನ್ಸಲ್ಟೆಂಟ್ ಆಗಿ ಇರ್ತಾರೆ. ಈಗ ಆಲ್ರೆಡಿ ನಮ್ಮ ಉಡುಪಿಯಲ್ಲಿ ಮೊನ್ನೆ 14ನೇ ತಾರೀಕು ಸ್ಟಾರ್ಟ್ ಆಯಿತು. ಅಲ್ಲಿ 24/7 ಆಯುರ್ವೇದಿಕ್ ಡಾಕ್ಟರ್ ಇರ್ತಾರೆ. ಇಲ್ಲಿ ಸೋಷಿಯಲ್ ಸರ್ವಿಸ್ ಹೇಗಪ್ಪ ಅಂದರೆ, ನಮ್ಮ ಕ್ಲಿನಿಕ್ನಲ್ಲಿ ಮೆಡ್ಸ್ಕ್ವೇರ್ ಫಾರ್ಮಸಿ ಆ್ಯಂಡ್ ಕ್ಲಿನಿಕ್ನಲ್ಲಿ ಕನ್ಸಲ್ಟೇಷನ್ ಫ್ರೀ ಇರುತ್ತೆ. ನಾವು ಯಾವುದೇ ರೀತಿಯ ಹಣವನ್ನು ಡಾಕ್ಟರ್ ಚಾರ್ಜ್ ಮಾಡೋದಿಲ್ಲ. ಎಷ್ಟೇ ಪೇಷಂಟ್ಸ್ ಬರಲಿ ಅವರಿಗೆ ನಾವು ಫ್ರೀ ಸರ್ವಿಸನ್ನು ಕೊಡ್ತೇವೆ. ಅದೇ ರೀತಿಯಲ್ಲಿ ಅದು ಓವರಾಲ್ ನಾವು ಇನ್ನು 3 ವರ್ಷದಲ್ಲಿ ಒಂದು 100 ಮೆಡ್ಸ್ಕ್ವೇರ್ ಕ್ಲಿನಿಕ್ ಆ್ಯಂಡ್ ಫಾರ್ಮಸಿಯನ್ನು ಆಲ್ ಓವರ್ ಕನ್ನಡದಲ್ಲಿ ಮಾಡುವಂಥ ಪ್ಲ್ಯಾನಲ್ಲಿ ಇದೆ. ಬಟ್ ಕ್ಲಿನಿಕ್ ಮತ್ತು ಫಾರ್ಮಸಿ ಮಾಡಿದಾಗ ಅದಕ್ಕೆ ಅಟ್ಯಾಚ್ ಆಗಿ ಹಾಸ್ಪಿಟಲ್ಸ್ ಬೇಕಾಗುತ್ತೆ. ಸೊ ಹಾಗಾಗಿ ಇನ್ನು 3 ವರ್ಷದಲ್ಲಿ ಈಚ್ ಡಿಸ್ಟ್ರಿಕ್ಟ್ನಲ್ಲಿ ಒಂದೊಂದು ಆಯುರ್ವೇದ ಹಾಸ್ಪಿಟಲ್ಸನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಮೆಡ್ಸ್ಕ್ವೇರ್ ಹಾಸ್ಪಿಟಲ್ ನಾಳೆ ಓಪನಿಂಗ್ ಕಾರವಾರದಲ್ಲಿ ಆಗ್ತಾ ಇದೆ. ಈ ಮೆಡ್ಸ್ಕ್ವೇರ್ ಹಾಸ್ಪಿಟಲ್ನಲ್ಲಿ ಅಥೆಂಟಿಕ್ ಪಂಚಕರ್ಮ ಟ್ರೀಟ್ಮೆಂಟ್ ಸಿಗುತ್ತೆ ನಿಮಗೆ. ಆಲ್ ಓವರ್ ಕರ್ನಾಟಕದಲ್ಲಿ ನಾವು ಡಿಸ್ಟ್ರಿಕ್ಟ್ ವೈಸ್ ಒಂದೊಂದು ಹಾಸ್ಪಿಟಲ್ ಮಾಡೋ ಉದ್ದೇಶ ಏನಂದರೆ, ಈಗ ನಿಮ್ಗೆ ಗೊತ್ತಿರ್ಬೋದು ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ತುಂಬ ಕಡೆ ಎಲ್ಲರೂ ಡಾಕ್ಟರ್ ಲಲಿತಾ ಶೆಟ್ಟಿ ಇರ್ಬೋದು, ಡಾಕ್ಟರ್ ಜಗದೀಶ್ ಆಜಿ ಇರ್ಬೋದು, ಅಥವಾ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃಷ್ಣ ಅಂತ ಒಂದು ಸೆಲೆಕ್ಟೆಡ್ ಒಂದು 10ರಿಂದ 15 ಜನ ಮಾತ್ರ ಸಕ್ಸಸ್ಫುಲ್ ಆಯುರ್ವೇದಿಕ್ ಡಾಕ್ಟರ್ಸ್ ಇದ್ದಾರೆ. ಪಂಚಕರ್ಮ ಎಲ್ಲರೂ ಮಾಡ್ತಾರೆ. ಯಾಕಂದರೆ ಅಥೆಂಟಿಕ್ ಪಂಚಕರ್ಮ ಅನ್ನೋದು ಒಂದು ಕ್ರಮ ಇರುತ್ತೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ನನ್ನ ಉದ್ದೇಶ ಏನಂದರೆ, ನಾವೊಂದು ಖ್ಯಾತಿ ಡಾಕ್ಟರ್ ಅಂತವರು ಡಾಕ್ಟರ್ ಲಲಿತಾ ಶೆಟ್ಟಿ ಅಂತ ಒಂದು ಡಾಕ್ಟರ್ ಪ್ಯಾನಲ್ ಮಾಡಿ ಎಲ್ಲ ಡಿಸ್ಟ್ರಿಕ್ಟ್ನಲ್ಲಿ ಕೂಡ ಸೇಮ್ ಲೈನ್ ಆಫ್ ಟ್ರೀಟ್ಮೆಂಟ್ ಅವೈಲೇಬಲ್ ಆಗಬೇಕು. ಫಾರ್ ಎಕ್ಸಾಂಪಲ್, ಇವತ್ತು ಕಾರವಾರ ಟ್ರೀಟ್ಮೆಂಟ್ ತಗೊಂಡ್ರಿ, ಅರ್ಜೆಂಟ್ಲಿ ಆ ಟ್ರೀಟ್ಮೆಂಟ್ ಫಾಲೋ ಅಪ್ ಮಾಡಬೇಕು, ಬೆಂಗಳೂರಿಗೆ ಹೋಗ್ತೀರಾ. ಬೆಂಗಳೂರಲ್ಲಿ ಕೂಡ ಮೆಡ್ಸ್ಕ್ವೇರ್ ಹಾಸ್ಪಿಟಲ್ ಇಲ್ಲಿ ತಗೊಂಡಂಥದ್ದೇ ಸೇಮ್ ಕ್ವಾಲಿಟಿ ಟ್ರೀಟ್ಮೆಂಟ್ ಅಲ್ಲಿ ಸಿಗಬೇಕು. ಹಾಗಾಗಿ ಈಚ್ ಡಿಸ್ಟ್ರಿಕ್ಟ್ನಲ್ಲಿ ನಾವು ಒಂದು ಹಾಸ್ಪಿಟಲ್ ಮಾಡ್ತಾ ಇದ್ದೇವೆ. ಸೊ ಆಲ್ರೆಡಿ ಅದಕ್ಕೆ ಸಂಬಂಧಪಟ್ಟಾಗೆ ಫಸ್ಟ್ ಹಾಸ್ಪಿಟಲ್ ನಾಳೆ ಓಪನ್ ಆಗ್ತಾ ಇದೆ. ಇವತ್ತು ನಮ್ಮ ಮಾನ್ಯ ಶಾಸಕರಾದಂಥ ಸತೀಶ್ ಸೈಲ್ ಅವರು ಅದನ್ನು ಉದ್ಘಾಟನೆ ಮಾಡ್ತಿದ್ದಾರೆ. ಜೊತೆಯಲ್ಲಿ ಮುಖ್ಯ ಅತಿಥಿಗಳಾಗಿ ಗಣಪತಿ ಉಳ್ವೇಕರ್ ಅವರು ಬರ್ತಾ ಇದ್ದಾರೆ. ಹಾಗೆ ಅಧ್ಯಕ್ಷತೆಯನ್ನು ರವಿರಾಜ್ ಅಂಕೋಲೇಕರ್ ಅವರು ವಹಿಸಿಕೊಳ್ತಾ ಇದ್ದಾರೆ. ಜೊತೆಯಲ್ಲಿ ಡಾಕ್ಟರ್ ನೀರಜ್ DHO ಅವರು ಬರ್ತಾ ಇದ್ದಾರೆ. ಆಮೇಲೆ ನನ್ನ
ಕುಮಾರ್ ಶೆಟ್ಟಿ ಅವರು. ಉದ್ಯಮಿ ವಿಜಯ್ ಕುಮಾರ್ ಶೆಟ್ಟಿ ಹಾಜರಿದ್ದರು. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.